ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ. ಏನ್ಲ ಇದು ಈಸ್ಪರ್ರು ಮತ್ತೆ ರ್ಯಾಂಗ್ ಆಗ್ಬಿಟ್ಟೈತಿ. ಎಲ್ಲ ಕಾಂಪ್ರಮೈಸ್ ಆಗಿ ಹೊರಗು ಒಳಗು ಎಲ್ಲ ಕಡೆನೂ ನೆಟ್ಟಗಾಗ್ಬಿಟ್ಟೈತಿ. ನಾವಿನ್ನ ಹಣ್ಣು ತಂದಿರುವಂತ ಕುಂತಿದ್ವಲ್ಲ, ಮತ್ತೇನಂತ ಹೊಸ ಕಿತಾಪತಿ? ಅಯ್ಯ ಕಿತಾಪತಿ ಹೊಸದೇನಲ್ಲ ಕಣ, ಹಳೆದೆಯ. ಆದ್ರೆ ಕಾಂಪ್ರಮೈಸ್ ಆಗ್ಬೇಕಾದ್ರೆ ಈಸ್ಪರ್ರು ಯಡಿಯೂರಿಗೆ ಹೊಸ ಕಂಡೀಷನ್ ಹಾಕಿತ್ತಂತೆ. ಆಗ ಯಡಿಯೂರು ಓಕೆ ಡನ್ ಅಂತ ಹೇಳಿತು. ಈಗ ನೋಡಿದ್ರೆ ಅದ್ರ ಸುದ್ದಿನೇ ತೆಗಿತಿಲ್ವಂತೆ. ಅದಕ್ಕೆ ಈಸ್ಪರ್ರು ಮತ್ತೆ ಜೈ ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಕೂಗ ಹಾಕೈತಂತೆ. ಅಷ್ಟಕ್ಕೆ ಬಿಜೆಪಿ ಮತ್ತೆ ಬೆಚ್ಚ ಬಿದ್ದೈತೆ ಕಣಪ್ಪ. ಮುಗೀತು ಅನ್ಕೊಂಡ್ರೆ ಮತ್ತೆ ಶುರು ಮಾಡ್ಕೊಂಡವೇನ್ಲ. ಇವಕ್ಕೆ ಇನ್ನ ಬುದ್ಧಿ ಹೇಳಕ್ಕಾಗಕ್ಕಿಲ್ಲ ಕಂಬುಡಪ್ಪ. ಇತ್ತಾಡಿ ಹರ್ಕೊಂಡು 3 ಚೂರಾಗ್ಲಿ ನಮ್ಗೇನು. ನಮ್ಮ ಜಾಗ್ಲ ಇದ್ದಿದ್ದೆ ಪಕ್ಕದ ಮನೇಲಿ ಏನಾಯ್ತು ಬಗುಳ್ಳೆ? ಪಕ್ಕದ ಮನೇಲೂ ಸೇಮ್ ಇದೇ ಕತೆ ಆಗೈತೆ ಕಣ. ನಿಮ್ ಪನ್ನೀರ್ ಸೆಲ್ವಿ ರಾಜೀನಾಮೆ ಕೊಡೋದು ಕೊಟ್ಬಿಟ್ಟು ಈಗ ಕಣ್ಣು ಬಾಯಿ ಬಿಡ್ಕೊಂಡು ನಿಂತೈತೆ. ಚಿಕ್ಕಮ್ಮ ನನಗೆ ಅನ್ಯಾಯ ಮಾಡ್ತೈತೆ, ನಾನು ರಾಜೀನಾಮೆ ವಾಪಸ್ ತಕೊಂಡ್ಬಿಡ್ತೀನಿ, ನನ್ನ ಸಿಎಂ ಮಾಡ್ರಪ್ಪೋ ನಿಮ್ ತಮ್ಮಯ್ಯ ಅಂತ ಕಣ್ಣೀರ್ ಹಾಕೊಂಡ್ ಕುಂತೈತೆ. ಕುರ್ಚಿ ಮೇಲೆ ನಂಗೆ ಆಸೆನೇ ಇಲ್ಲ, ನನಗೆ ಬೇಡಕ್ಕೆ ಬೇಡ ಅಂತ ಬಿಟ್ಟೋಗಿದ್ದು ಮತ್ತೆ ಯಾಕೆ ಬಂತಂತ ನಿಮ್ಮ ಸೆಲ್ವಿ? ಅಯ್ಯ ಆಗ ಚಿಕ್ಕಮ್ಮ ಹೇಳ್ತೈತಲ್ಲ ಅಂತ ಬಿಟ್ಕೊಟ್ಟಿತ್ತಂತೆ ಕಣ. ಆದ್ರೆ ನೆನ್ನೆ ರಾತ್ರಿ ಕನ್ಸಲ್ಲಿ ಅಮ್ಮ ಬಂದು ನಾನು ನನ್ನ ಕುರ್ಚಿ ಬಿಟ್ಕೊಟ್ಟಿರೋದು ನಿಂಗೆ ಕಣ ಸೆಲ್ವಿ, ನೀನೇ ಚಿಕ್ಕಮ್ಮಂಗ್ ಬಿಟ್ಟು ಕೈ ಮುಕ್ಕೊಂಡ್ ಕುಂತಿದ್ಯೆ, ಹೋಗು ವಾಪಸ್ ಕಿತ್ಕ ನಿನ್ ಕುರ್ಚಿ ಅಂತವ ಅಪ್ಪಟ ಮ್ಯಾಲ್ ಕೊಟ್ಟ ಸ್ಟೈಲಲ್ಲಿ ಹೇಳ್ತಂತೆ ಕಣ. ಅಮ್ಮ ಕನ್ಸಲ್ ಬಂದಿತ್ತು ಇಲ್ಲ ಏಕಾಏಕಿ ಆಯ್ತು ಮನೆ ಎದ್ದು ಬಂದಿತ್ತಂತ. ರೈಲ್ ಹೋದ್ಮೇಲೆ ಟಿಕೆಟ್ ತಗೊಳ ಪಾಡಿ ಯಾಕಂತ ಸೆಲ್ವಿಗೆ? ಇನ್ನ ಟ್ರೈನ್ ಹೋಗಿಲ್ವಲ್ಲ ಅಣ್ಣ, ಅದಕ್ಕೆ ಕ್ಯಾತೆ ತೆಗೆದಿರೋದು ಈಗ. ಅಕಸ್ಮಾತ್ ಈ ಚಿಕ್ಕಮ್ಮ ಸೆಲ್ವಿನ ತೆಗೆದು ಪಾಲ್ಟಿಯಿಂದ ಆಚೆಗೆ ಬಿಸಾಕಿದ್ರೆ ಇಲ್ಲ ಮಾಡೋದು? ಹಂಗ್ ಮಾಡಂಗಿಲ್ಲ ಕಣ. ಚಿಕ್ಕಮ್ಮನ್ ತಳನೆ ಬದ್ರ ಇಲ್ವಂತೆ, ಸುಮಾರು ಕೇಸ್ ಬಂದ್ರು ಕುರ್ಕೆ ಸಿಗಾಕೊಂಡವಂತೆ, ಏನಾಯ್ತದ ಕಾಣೆ ಕಣ. ಆದ್ರೆ ಈ ಸೆಲ್ವಿ ಕತೆ ನೋಡ್ತಿದ್ರೆ ಕೈದಿರ ಚಾಕ್ಲೇಟ್ ಕೊಟ್ಟು ನಂಗೇನು ಉಳ್ಕೊಳ್ಳಕ್ಕಿಲ್ಲ ಅಂತವಾ ಮಣ್ಣಲ್ಲಿ ಬಿದ್ದು ಒದ್ದಾಡ ಎಳೆ ಹುಡುಗ ಕಂಡಂಗ್ ಕಾಣ್ತೈತೆ ಕಣ. ಇದಿಲ್ಲಿ ಅಳ್ತಾ ಕುಂತ್ಕೊಂಡ್ರೆ ಆ ಕಡೆ ಚಿಕ್ಕಮ್ಮನ್ ಕತೆ ನೋಡು. ಬಂದ್ರು ಸಾರ್ ಶಕುಂತಲಾ ಬಂದ್ರು ಸಾರ್. ನೀನಾ ಶಕುಂತಲಾ? ಅಲ್ಲ ನನ್ ಶಶಿಕಲಾ. ಯಾರನ್ನ ನೋಡ್ಬೇಕು? ನಿಮ್ಮನ್ನೇ ನೋಡ್ಬೇಕು. ಏನಾಗ್ಬೇಕಾಗಿತ್ತು? ಏನು ಇಲ್ಲ, ಸಿಎಂ ಆಗ್ಬೇಕಿತ್ತು ಅಷ್ಟೇ ಅಂತವ ರಾಜ್ಯಪಾಲರ ಮನೆ ಮುಂದೆ ನಿಂತು ಸಾಕಾಗಿ ವಾಪಸ್ ಬಂದೈತೆ ಕಣ. ಇದ್ರ ಆಟ ನೋಡ್ತಿದ್ರೆ ಇದನ್ನ ಚಿಕ್ಕಮ್ಮ ಅನ್ನೋ ಬದಲು ದೊಡ್ಡಮ್ಮ ಅನ್ನೋದೇ ಒಳ್ಳೇದು ಕಣ್ಣ. ಜಯಕ್ಕನ್ ಎಲ್ಲ ರೇಖಾಳ್ನು ಮುರಿಯಂಗೈತೆ ತಮಿಳ್ನಾಡಿನಿ ಸಣ್ಣಮ್ಮ. ಸಣ್ಣಮ್ಮಲ್ಲ ಕಣ, ಚಿಕ್ಕಮ್ಮ. ಯಾವ್ದೋ ಒಂದು ಅಮಿಕೇನ್ ಮುಂದಕ್ಕೆ ನೆಡ್ಲ ಈಗ. ಏನಾಯ್ತ ಅಸೆಂಬ್ಲಿ ಕತೆ? ಅಯ್ಯ ಅಸೆಂಬ್ಲಿ ಕತೆ ಯಾಕೆ ಕೇಳ್ತಿರಣ್ಣ, ನೋಡಿಲಿ ಪಂಚ್ ಹೊಡಿತವೆ ನಿಂತ್ಕೊಂಡು. Once more. ಸೂಪರ್ ಮಾಮ. ಅದ್ ಯಾಕೆ ಹಿಂಗೆ ಸೈಕಲ್ ಪಂಪ್ ಹೊಡಿತೈತೆ ಇದು? ಯಾರಿಗ್ ಗೊತ್ತಣ್ಣ, ಕುಂತು ಕುಂತು ಸಾಕಾಗಿ ಹಿಂಗೆ ಪಂಚ್ ಹೊಡಿತೈತೋ ಇಲ್ಲ ಪಂಪ್ ಹೊಡೆದು ಬೊಲೆ ದಿನ ಗೊತ್ತಕೊಂಡಿರ್ಲ ಅಂತ ಹೇಳ್ತೈತ ಗೊತ್ತಿಲ್ಲ ಕಣ. ಇವು ಅಸೆಂಬ್ಲಿಲಿ ಬರೀ ಮಳೆ ಹೊಡ್ಕೊಂಡ್ ಕುಂತ್ಕೊಂಡಿರ್ತವೆ ಅನ್ಕೊಂಡಿದ್ದೆ ಕಣ್ಲ. ಪಂಪ್ನು ಹೊಡಿತವೆ ಆಗಾಗ. ಪಂಪ್ ಹೊಡಿಯೋರ್ ಕತೆ ಬಿಡ್ಲ, ಮುಂದೇನ್ಲ? ಅಯ್ಯ ಮುಂದ್ ಪೈಲ ಹಿಂದ್ ಪೈಲ ಕಣ, ಇವತ್ತಿಗಿಷ್ಟೇ ವಿಚಾರ. ನೀನೇನಾರು ಹೊಸವಿದ್ರೆ ಹೇಳು, ಇಲ್ಲಾಂದ್ರೆ ಹಮಿಕ ನಡಿ. ನೀನ್ ಏನ್ರು ಕಂಡವ್ರ ಮನೆ ಹೊಲದಲ್ಲಿ ಅವರೇ ಕಾಯಿ ಕೊಯ್ತಿತ್ತು, ನೀನ್ ಮನೆಗೆ ಹೋಗೋದ್ರೊಳಗೆ ಗುಂಡ್ಕಲ್ ಗಾತ್ರದ ಮುದ್ದಿನವೇ ಚಿತ್ಕವ್ರೆ ಕಾಳು ಸಾರನವೇ ಮಾಡಿರ್ತಾಳೆ, ಹೋಗಿ ತಿಂದು ಬಿದ್ಕ. ಹಂಗ ಅನ್ಬಿಟ್ಟೇಂಡ ನೀನ್ ಇಷ್ಟ ಹೇಳಿದ ಮೇಲೂ ನಾನು ಇಲ್ಲೇ ನಿಂತ್ಕೊಂಡ್ರೆ 3 ಕಾಯಿಸಿನ ಬೆಲೆ ಇರಕಿಲ್ಲ. ನಾನು ಬತ್ತೀನಿ ಕಂಡ. ಶಿವನಿ ಶಂಭುಲಿಂಗ. Cuidado, carnal!